ಡಿ.ಕೆ. ಶಿವಕುಮಾರ್ ಅವರಿಗೆ ಸರಿಯಾಗಿ ಕ್ಲಾಸ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ಬಿಡದಿ ಟೌನ್ಶಿಪ್ ಮಾಡಕ್ಕೆ ಹೊರಟಿದ್ದಾರೆ. ಸೊ ಅಲ್ಲಿ ದೊಡ್ಡ ಮಟ್ಟಿಗೆ ಏನು ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ಕೆ ಹೊರಟಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ರೈತರ ಕೂಗು ಡಿ.ಕೆ. ಶಿವಕುಮಾರ್ ಅವರಿಗೆ ಹೊಸ ನೂತನ ಸಿಎಂ ಅವರಿಗೆ ಹೋಗ್ತಾನೆ ಇಲ್ಲ. ರಿಯಲ್ ಎಸ್ಟೇಟ್ ದಂಧೆ ಮಾಡೋಕೆ ಕಾಂಗ್ರೆಸ್ ಹೊರಟಿದೆ. ಇದರಲ್ಲಿ ಅಮಾಯಕ ರೈತರು ಸಿಲುಕಿ ಬಲಿಯಾಗ್ತಾರೆ. ನಾನು ರೈತರ ಪರ ನಿಲ್ಲುವೆ, ಅವರ ಜೊತೆಗೆ ಹೋರಾಡುತ್ತೇನೆ ಅಂತ ಕುಮಾರಸ್ವಾಮಿ ಅವರು ಧ್ವನಿ ಎತ್ತಿದ್ದಾರೆ. ಜೆಡಿಎಸ್ ಮತ್ತೆ ಬಿಜೆಪಿ ಬೆಂಬಲದಿಂದ ಈಗ ರೈತರು ದೊಡ್ಡ ಮಟ್ಟಿಗೆ ಇನ್ನ ಪ್ರತಿಭಟನೆಯನ್ನ ಸಹ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ತಿರುವುದು ಅಲ್ಲಿ ರೈತರೇ ಇಲ್ಲ, ಭೂಮಿ ಕಂಪ್ಲೀಟ್ ಆಗಿ ನಾಶ ಆಗೋಗಿದೆ, ಅಲ್ಲಿ ಬೆಳೆ ಬೆಳೆಯೋಕ್ ಆಗೋದಿಲ್ಲ, ಬರಡು ಭೂಮಿ ಅದು, ಹಾಗೆ ಹೀಗೆ ಅಂತೆಲ್ಲ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ನೀವೇ ಖುದ್ದು ಬನ್ನಿ, ರೈತರ ಜಮೀನು ಜಾಗ ತೋಟ ಎಲ್ಲವನ್ನು ಕೂಡ ನೋಡಿ, ಎಷ್ಟರ ಮಟ್ಟಿಗೆ ಬೆಳೆ ಇದೆ, ಯಾವ ಯಾವ ಬೆಳೆಗಳನ್ನ ಬೆಳೀತಾರೆ ಎಲ್ಲವನ್ನು ಕೂಡ ಗಮನಿಸಿ, ಆಗ ನಿಮಗೆ ಅರ್ಥ ಆಗುತ್ತೆ, ಸಾಕ್ಷಿಯನ್ನ ತೋರಿಸ್ತೀವಿ ಬನ್ನಿ ಅಂತ ಕುಮಾರಸ್ವಾಮಿ ಅವರು ಡೈರೆಕ್ಟ್ ಆಗಿ ಓಪನ್ ಚಾಲೆಂಜ್, ಓಪನ್ ಸವಾಲನ್ನ ಹಾಕಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಅವರ ಕೆಲಸ ಅವ್ರು ಮಾಡ್ತಾರೆ. ಅತಿ ಶೀಘ್ರದಲ್ಲಿಯೇ ಬಿಡದಿ ಟೌನ್ಶಿಪ್ ಅನ್ನ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಜಮೀನನ್ನ ಖರೀದಿ ಮಾಡಿ ರೈತರನ್ನ ಕಂಪ್ಲೀಟ್ ಆಗಿ ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇದ್ರ ಬಗ್ಗೆ ನೀವೇನಂತಾರೆ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ.